74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಲೋಕಾರ್ಪಣೆಗೆ ಆಗಮಿಸುತ್ತಿರುವಂತಹ ಸರ್ಕಾರದ ಎಲ್ಲ ಮಂತ್ರಿ ಮಹನೀಯರಿಗೆ ಹಾಗೂ ವಿಶೇಷವಾಗಿ ಎನ್ವೈ ಗೋಪಾಲಕೃಷ್ಣ ಶಾಸಕರು ಹಾಗೂ ಎನ್.ಟಿ. ಶ್ರೀನಿವಾಸ್ ಶಾಸಕರು ಅವರಿಗೆ ಹೃದಯದ ತುಂಬಿ ಅಭಿನಂದನೆಗಳು. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಲೋಕಾರ್ಪಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ರೈತ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಸಮುದಾಯದ ಸಂಘಟನೆಯ ಅಧ್ಯಕ್ಷರುಗಳು, ಮುಖಂಡರು ಹಾಗೂ ಎಲ್ಲ ಕನ್ನಡ ಪರ ಹೋರಾಟಗಾರರು ಹಾಗೂ ಮಹಿಳಾ ಸಂಘಟನೆ ಮುಖಂಡರುಗಳು ಸತತವಾಗಿ 20 ವರ್ಷಗಳ ಕೂಡ್ಲಿಗಿ ತಾಲೂಕಿನ ಹಿಂದುಳಿದ ತಾಲೂಕಿನ ಅಭಿವೃದ್ಧಿಯ ಮುಂಚೂಣಿಗೆ ನೀರಾವರಿ ಮೂಲ ಮುಖ್ಯವಾಗಿದ್ದು, ಈ ನೀರಾವರಿ ಹೋರಾಟಕ್ಕೆ ಕೈಜೋಡಿಸಿದಂತ ಅವಿರತವಾಗಿ ಹೋರಾಟ ಮಾಡಿದ ತಾಲೂಕಿನ ಎಲ್ಲ ಮುಖಂಡ ಪರವಾಗಿ ಹಾಗೂ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನೆ ಮಹೇಶ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಾಣದ ಕೃಷ್ಣ ಹಾಗೂ ತಾಲೂಕು ಅಧ್ಯಕ್ಷರು ಬಾಣದ ಮಾರುತಿ, ಉಪಾಧ್ಯಕ್ಷರು ಎಂಡಿ ಫಯಾಜ್, ಕುಪ್ಪಿನಕೆರೆ ಗ್ರಾಮ ಘಟಕದ ಉಪಾಧ್ಯಕ್ಷರು ಕೊಟ್ರೇಶ್, ತಾಲೂಕು ಉಪಾಧ್ಯಕ್ಷರು ಓಬಳೇಶ್, ಮಾರಪ್ಪ, ಕಾನಹೊಸಳ್ಳಿ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ನಾಗರಾಜ್ ಇನ್ನು ಮುಖಂಡರು ಅಭಿನಂದನೆಗಳು ತಿಳಿಸಿದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ ಬಣದಿಂದ ನಾವು ಏನು ಕಾವೇರಿ ಬೇಸನ್ ಹಾಗೂ ಕೃಷ್ಣ ಕಣಿವೆ ಬೇಸನ್ ಇವು ಎರಡು ಮುಖಾಂತರ ನಮ್ಮದು ಇರೋದು ಕೃಷ್ಣ ಕಣಿವೆ ಬೇಸನ್ಲಿಂದ, ಅಂದರೆ ಕೃಷ್ಣ ಕಣಿವೆ ಬೇಸನ್ಲಿಂದ ತುರಭ, ಘಟಪ್ರಭ ಇದರಿಂದ ನಮಗೆ 600 TMCಯಲ್ಲಿ ಕೃಷ್ಣ ಬೇಸನ್ಲಿಂದ ತಮಿಳುನಾಡಿಗೆ, ಕರ್ನಾಟಕಕ್ಕೆ ಹಾಗೆ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ನೀರು. ಇದು 1968 ಬಚಾವತ್ ಆಯೋಗದ ಪ್ರಕಾರ ನಮಗೆ ಕೃಷ್ಣಾ ಬೇಸನ್ಗೆ ಲಭ್ಯ ಆಗಿರ್ತಕ್ಕಂಥ ನೀರು 280 TMC ನೀರು. ಅಂದರೆ ತುಂಗಾ ಡ್ಯಾಮ್ ಬಂದರು ಆಗಿರ್ಬೋದು, ಅಲಮಟ್ಟಿ ಡ್ಯಾಮ್ ಆಗಿರ್ಬೋದು, TB ಡ್ಯಾಮ್, ಹೊಸಪೇಟೆ ಡ್ಯಾಮ್ ಆಗಿರ್ಬೋದು, ತುಂಗಭದ್ರಾ ಡ್ಯಾಮ್ ಆಗಿರ್ಬೋದು. ಆದರೆ 280 TMCಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಈ ಡ್ಯಾಮ್ಗಳು ಕೂಡ್ಲಿಗಿಲಿಂದ ಬೈಕ್ ರ್ಯಾಲಿ ಮಾಡಿದ್ವಿ. ಹಾಗೆಯೇ ನಾವೆಲ್ಲ ಹುಚ್ಚವ್ವನಹಳ್ಳಿ ಮಂಜುನಾಥ ಬಣದಿಂದ ಬೆಂಗಳೂರಿಗೆ ಸಾಹಿತ್ಯ ಕುಂಭವೀರಭದ್ರಪ್ಪರನ್ನ ಕೊಟ್ಟೂರಿನಲ್ಲಿ ಚಾಲನೆ ಮಾಡಿ ಕೊಟ್ಟೂರು ರೈಲ್ವೆ ಸ್ಟೇಷನ್ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ನಾವು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿವಿ. ಮೇನು ನಮ್ಮ ರಾಜ್ಯಾಧ್ಯಕ್ಷರ ಮನವಿಯಲ್ಲಿನೇ ನಾವು ನಮಗೆ ತುಂಗಭದ್ರಾ ನದಿಯಿಂದ, ಅಂದರೆ ಶಿಂಟಲೂರು ಏನು ಬ್ಯಾರೇಜ್ ಇದೆ ಮೇಲ್ಭಾಗದಿಂದ, ರಾಜವಾಳ ಗ್ರಾಮ ಏನಿದೆ ಮೇಲ್ಭಾಗದಿಂದ ನಮಗೆ ಈ ಕೂಡ್ಲಿ ತಾಲೂಕಿನ ಸಣ್ಣ ಕೆರೆಗಳು, ದೊಡ್ಡ ಕೆರೆಗಳು, 27 ದೊಡ್ಡ ಕೆರೆಗಳು, 28 ಸಣ್ಣ ಕೆರೆಗಳು, ಹಾಗೆಯೇ ಸೊಂಡೂರು ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತರಲಿಕ್ಕೆ ನಾವು ಫ್ರೀಡಮ್ ಪಾರ್ಕ್ ಹತ್ರ ಪ್ರತಿಭಟನೆ ಮಾಡಿದ್ವಿ. ನಂತರ ನಾವೊಂದು ಮನವಿ ಸಲ್ಲಿಸಿದ್ವಿ. ಅಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಕರೆಸಿ ಕೊಟ್ಟೂರು ತಾಲೂಕಿನಲ್ಲಿ ಸಹ ನಾವು ಮನವಿ ಸಲ್ಲಿಸಿದ್ವಿ. ಹಾಗೆಯೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡು ಜನಸ್ಪಂದನ ಕಾರ್ಯಕ್ರಮದಲ್ಲಿ 2004-1-2018ರಲ್ಲಿ ನಮಗೆ ಶಾಶ್ವತವಾದ ಕೆಲಸನ ಮೈಕ್ ತಗೊಂಡು MP ಪ್ರಕಾಶ್ ಯಾವ ರೀತಿ ಸಿಂಟಲೂರು ಏತ ನೀರಾವರಿ ಮಾಡಿದ್ರು ಅದೇ ಪ್ರಕಾರ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮಾನ್ಯ ನಾಗೇಂದ್ರಣ್ಣ ಶಾಸಕರು, ಹಾಗೆಯೇ ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಸಚಿವರು, ತುಕಾರಾಮ್ ಸಚಿವರಿಗೆ ನಾನು ಭಾಳ ಇದರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಶಾಶ್ವತವಾದ ಒಂದು ಬದುಕು ಕಟ್ಕೊಂತಾರೆ. ನೀವು ಏನಿಲ್ಲ ಒಂದು 2 TMC ನೀರು ಸಿಂಟಲೂರು ಮೇಲ್ಭಾಗದಿಂದ ತಂದರೆ ಸಾಕು, ನಮಗೆ ಭದ್ರಾ ಮೇಲ್ದಂಡೆ ಬೇಡ ನಮಗೆ ಕೂಡ್ಲಿಗಿ ತಾಲೂಕಿಗೆ. ಯಾಕಂದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಮಗೆ ಏನು 1968 ಬಚಾವತ್ ಯೋಜನೆ
ನಮಗೆ ಇನ್ನೂ ಲಭ್ಯತೆ ಇರ್ತಕ್ಕಂಥ 40 TMC ನೀರನ್ನ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಂಪೂರ್ಣ ನೀರಾವರಿ ತಜ್ಞರನ್ನ ವಿಚಾರ ಮಾಡಿ ಅದನ್ನು ಯಾವುದೂ ತಿಳ್ಕೊಳ್ಳಿಲ್ಲದಲೇ ಮೌನವಾಗಿ ಕುಳಿತುಕೊಳ್ಳೋದಕ್ಕಾಗಿ ನಮಗೆ ಭಾಳ ಅದು ಫಲಿಸಲಿಲ್ಲ ನಮಗೆ ಶಾಶ್ವತವಾದ ಕಾರ್ಯ. ಆದರೆ ಇತ್ತೀಚೆಗೆ ನಾವೇನು ಚುನಾವಣೆ ನಡೆದಾಗ NY ಗೋಪಾಲ್ ಸರ್ ಕೃಷ್ಣ ಶಾಸಕರಿದ್ದಾಗ ನಾವು ಅವ್ರ ಗಮನ ಹರಿಸಿದಾಗ ನಿಜವಾಗಲೂ ಅವರು ಇದೆಲ್ಲವೂ ಪರಾಮರ್ಶಿಸಿ ಈ ಯೋಜನೆಯನ್ನು ಮತ್ತೆ DPR ಮಾಡಿಸಿ ಪುನರ್ ಅದನ್ನು DPR ತಗೊಂಡು ಹೋಗಿ ಕುಂತಿದ್ದು ಇದು ನಮಗೆ ಇನ್ನೂ ಬರ್ತೈತಿ ಎಲ್ಲ ವಿಚಾರಗಳನ್ನ ಸರ್ಕಾರ ಮಟ್ಟದಲ್ಲಿ ತಿಳ್ಕೊಂಡು ಅವರ ಒಂದು ಶಾಸಕರ ಸಂದರ್ಭದಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು. ಆದರೆ ಇನ್ನು ಉಳಿದ ಭಾಗ ಏನಿದೆ ನಮ್ಮ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ್ NT ಶಾಸಕರು ಸಹ ಅವರು ಯುವಕರಾದರೂ ಚಿಂತಿಲ್ಲ. ಇದು ನಾವು ಇದೇ ತಾಲೂಕಿನೇನು ನಾನು ಇದನ್ನೇನಾದರೂ ಬಿಡಬಾರ್ದು, ಇದು ಸಂಪೂರ್ಣ ನಾನು ಕಾರ್ಯರೂಪಕ್ಕೆ ತರಬೇಕಂತಂದು ಇವರಿಬ್ಬರ ಶ್ರಮದಿಂದ ಇವತ್ತು ನಮಗೇನು ಕೂಡ್ಲಿ ತಾಲೂಕಿಗೆ ಎಲ್ಲ 74 ಕೆರೆಗಳು ಇನ್ನೂ ಸಣ್ಣ ಪುಟ್ಟ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಅದು ಅರಣ್ಯ ಇಲಾಖೆದು ಏನೋ ತೊಂದರೆ ಇತ್ತು ಅವೆಲ್ಲವೂ ಹೋಗಲಾಡಿಸಿ ಎಲ್ಲ ಸೆಂಟ್ರಲ್ ಮಿನಿಸ್ಟ್ರಿಗೆ ಸ್ಪಂದಿಸಿ ಈ ಕಾರ್ಯವನ್ನು ಏನು ಒಂದು ಜಾರಿ ತಂದರ ಶಾಶ್ವತವಾದ ಕಾರ್ಯ. ಇದು ಕ್ರೆಡಿಟ್. ಈ ಕ್ರೆಡಿಟ್ಟು NY ಗೋಪಾಲ್ ಕೃಷ್ಣ ಸಾರಿಗೆ ಹೋಗ್ಬೇಕು, ಹಾಗೆಯೇ ಡಾಕ್ಟರ್ ಶ್ರೀನಿವಾಸ್ NT ಸಾರಿಗೆ ಹೋಗ್ಬೇಕಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಹಾಗೆಯೇ ಹಿಂದಿರ್ತಕ್ಕಂಥ ರಾಜಕಾರಣಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡ್ಯಾರ, ಅವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಏನು ಜನಪರ ಕಾಳಜಿ ಇರ್ತಕ್ಕಂಥ, ಯಾಕಂದ್ರೆ ಇದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗತ್ತೆ, ಬೋರ್ವೆಲ್ ಇಂಪ್ರೂವ್ಮೆಂಟ್ ಆಗತ್ತೆ, ಸಾಕಷ್ಟು ಟ್ರಾನ್ಸ್ಪೋರ್ಟಿಂಗ್ ಆಗತ್ತೆ, ನಿರುದ್ಯೋಗ ಯುವಕರಿಗೆ ಅವ್ರಿಗೊಂದು ಉದ್ಯೋಗ ಸಿಗುತ್ತೆ. ಹೀಗಾಗಿ ಗುಳೆ ಹೋಗ್ತಕ್ಕಂಥ ಕೆಲಸ ತಪ್ಪುತ್ತೆ, ಕಬ್ಬು ಕಡಿಲಿಕ್ಕಾದ್ರೂ ಕಾಫಿ ಸೀಮಿಗೆ ಹೋಗತಕ್ಕಂಥ ಕೆಲಸ ತಪ್ಪುತ್ತೆ. ನೀರಾವರಿ ಒಂದು ಯೋಜನೆಗಳಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಅವರು ಒಂದು ಇಚ್ಛಾಶಕ್ತಿ ಏನಿದೆ ಅಂದರೆ ಶ್ರೀನಿವಾಸ್ ಡಾಕ್ಟರ್ಗೆ ಕೆರೆ ಕಾಲುವೆಗಳು ಹಾಗೆ ಕೆರೆ ಹೂಳು ತೆಗಿತಕ್ಕಂಥ ಕೆಲಸ ಮಾಡಿದರೆ ನಾಳೆ ಇಲ್ಲಿ ಕಬ್ಬು ಬೆಳಿಬೋದು, ಭತ್ತ ಬೆಳಿಬೋದು. ಈ ಒಂದು ಕಾನ್ಸೆಪ್ಟ್ ಇದು ಮೊನ್ನೆ NT ಶ್ರೀನಿವಾಸ್ ಸಾರಿಗಿದೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಕೇಳೋದಿಷ್ಟೇ, ಸರ್ಕಾರ ಯಾವುದೇ ಆಗಿರಲಿ, ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಲ್ಲ, ಯಾರು ರೈತ ಪರ, ಜನಪರ, ನಿರುದ್ಯೋಗಿ ಯುವಕರ ಪರ ಕೆಲಸ ಮಾಡ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ 224 ವಿಧಾನಸಭೆಯಲ್ಲಿ NY ಗೋಪಾಲ್ ಕೃಷ್ಣ ಸರ್ ಒಬ್ರು, ಹಾಗೆ ಡಾಕ್ಟರ್ ಶ್ರೀನಿವಾಸ್ NT ಶಾಸಕರು ಕೂಡ್ಲಿ ವಿಧಾನಸಭಾ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅವರಿಗೆ ಈಗಿರ್ತಕ್ಕಂಥ ಸರ್ಕಾರ ಇಬ್ಬರಿಗೂ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಸಚಿವ ಸ್ಥಾನ NY ಸಾರ್ಗೂ ಕೊಡಬೇಕು. ಚಿತ್ರದುರ್ಗ ಜಿಲ್ಲೆ ಪರವಾಗಿ, ಕೂಡ್ಲಿ ವಿಜಯನಗರ ಜಿಲ್ಲೆಯ ಪರವಾಗಿ ಡಾಕ್ಟರ್ ಶ್ರೀನಿವಾಸ್ NT ಸಾರಿಗೆ ಯಾವುದಾದೊಂದು ಆರೋಗ್ಯ ಇಲಾಖೆ ಆಗಲಿ ಯಾವುದೇ ಇಲಾಖೆ ಕೊಟ್ಟರು ಅದು ಒಂದು ಆ ಸರ್ಕಾರಕ್ಕೆ ಒಂದು ಘನತೆ ಗೌರವ ತರ್ತಕ್ಕಂಥ ಕೆಲಸ ಮಾಡ್ತಾರಂತ ನಾನು ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಿದ್ದೇನೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರು ಸಮಾಜಕ್ಕಾಗಿ ರೈತರಿಗಾಗಿ ಶ್ರಮಪಟ್ಟು ಸರ್ಕಾರದ ಸೌಲಭ್ಯಗಳನ್ನು ಅಲ್ಲಿ ಶಾಶ್ವತವಾದ ಕೆಲಸಗಳು ತರ್ತಾರೆ, ಅಂತರ್ನ ಗಮನಹರಿಸಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ನಿಮ್ಮ ಪಕ್ಷಕ್ಕೂ ಒಂದು ರಾಜ್ಯಕ್ಕೂ ರೈತರಿಗೂ ಒಂದು ಒಳ್ಳೆಯದಾಗತ್ತಂತ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಉಚ್ಚನಹಳ್ಳಿ ಮಂಜುನಾಥ ಬಣ, ದೇವ್ರ ಮನೆ ಮಹೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ. TMC ನೀರು ನಾವು ತಗೊಳ್ಳೋ ಒಂದು ಅಧಿಕಾರ ನಮಗಿದೆ ಕರ್ನಾಟಕದವರಿಗೆ. ಆದ್ದರಿಂದ ಏನು ನಾವು ಭದ್ರಾ ಮೇಲ್ದಂಡೆ ಯೋಜನೆ ಮಾಡಿದ್ವಿ 1976ರಲ್ಲಿ, ಏನು ನೀರಾವರಿ ತಜ್ಞರನ್ನ JM ಪರಮಶಿವಯ್ಯನವ್ರನ್ನ ಹಾಗೂ KC ರೆಡ್ಡಿ ವರದಿನ ಸರ್ಕಾರ ನೇಮಿಸಿ ವರದಿ ತಗೊಂಡು, ಆ ವರದಿ ಪ್ರಕಾರ ದಿವಂಗತ GS ಪರಮಶಿವಯ್ಯ ವರದಿಯನ್ನು ಕೈ ಬಿಟ್ಟಿರೋದ್ರಿಂದ ನಮಗೆ ಬರ್ತಕ್ಕಂಥ ನೀರು ಕೈ ತಪ್ಪಿತು. KC ರೆಡ್ಡಿ ವರದಿ ಪ್ರಕಾರ ನಮಗೆ ಚಿತ್ರದುರ್ಗ ಬ್ರಾಂಚ್ ಕಾಲುವೆ ಏನು ನಮಗೆ ಇಲ್ಲಿ ಕೂಡ್ಲಿಯಿಂದ 105 ಕಿಲೋಮೀಟರ್ ಏನಾಗುತ್ತೆ, 150 ಕಿಲೋಮೀಟರ್ನಲ್ಲಿ ಅಲ್ಲಿ ಏನು ಮುತ್ತೈನಹಟ್ಟಿಯಲ್ಲಿ ಬಿ ಸ್ಕೀಮ್ ಪ್ರಕಾರ ನಮಗೆ ಅಲ್ಲಿಂದ ನೀರೇನಾದರೂ ತಂದಿದ್ರೆ ನಮಗೆ ಬೇಡ, ಖಾನಾವಸಹಳ್ಳಿ ಹತ್ರ
ಒಂದು 64 ಮೀಟ್ರ್ ಲಿಫ್ಟ್ ಮುಖಾಂತರ ನೀರು ಬರ್ತಿತ್ತು. ಅದು ಕೋಲಾರಕ್ಕೆ 944 TMC ನೀರು ಕೋಲಾರಕ್ಕೆ ತಗೊಂಡು ಹೋಗ್ಬಿಟ್ರು. ಇದರಿಂದ ನಮಗೆ ಈ ಭಾಗದ ರಾಜಕಾರಣಿಗಳು ಬಳ್ಳಾರಿ ಜಿಲ್ಲೆ ಯಾರೂ ಧ್ವನಿ ಎತ್ತಲಿಲ್ಲ. ಆದರೂ ಸಹ ನಾವು ಈ ಹಿಂದೆಯೇ ಹೋರಾಟ ಮಾಡಿದಾಗ ಬೈಕ್ ರ್ಯಾಲಿ ಮಾಡಿದ್ವಿ. ನಮ್ಮ ರೈತರಿಗೆ ತುಂಬ ಅನುಕೂಲ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕು ಹಚ್ಚ ಹಸಿರಾಗಿ ಆಗುತ್ತದೆ. ನಮ್ಮ ರೈತರಿಗೆಲ್ಲ ಮುಂದೆ ನೀರಾವರಿ ಭೂಮಿ ಆಗುವ ಸಾಧ್ಯತೆ ಇರುತ್ತದೆ. ಅನುಕೂಲವಾಗುತ್ತದೆ. ಇದೊಂದು ಎರಡು ಮಾತುಗಳನ್ನು ರೈತ ಸಂಘ ಹಾಗೂ ಶಿವಸೇನೆ ಇಚ್ಚೋನಹಳ್ಳಿ ಮಂಜುನಾಥ್ ಬಣದಿಂದ 74 ಕೆರೆ ನೀರು ತುಂಬಿಸುವ ಯೋಜನೆ ಕಾರ್ಯಕ್ರಮ ಏನಿದೆ, ಇದು ನಮ್ಮ ಕೂಡ್ಲಿಗಿ ತಾಲೂಕಿನ ಎಲ್ಲ ರೈತರಿಗೆ ಖುಷಿ ತರುವಂಥ ಒಂದು ವಿಚಾರ. ನಮ್ಮ ನಾಳೆ ನಡೆಯುವಂಥ ಕಾರ್ಯಕ್ರಮ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲೇ ಎಲ್ಲ ರೈತರು ಹಬ್ಬದ ಥರ ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸುಮಾರು 10-15 ವರ್ಷದಿಂದ ರೈತ ಪರ ಹೋರಾಟಗಾರರು ವಿವಿಧ ಸಂಘಟನೆಗಳು ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿಗೆ ಒಂದು ನೀರು ಬಂದಿದೆ 74 ಕೆರೆಗಳಿಗೆ. ಅದೊಂದು ಹಬ್ಬದ ಥರ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಹೋರಾಟಕ್ಕೆ ನಮಗೆ ಬೆಂಬಲ ಕೊಟ್ಟಂಥ ಸ್ಥಳೀಯ ಶಾಸಕರಾದಂಥ NT ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳು, ಹಾಗೂ ಹಿಂದಿನ ಶಾಸಕರಾದಂಥ NY ಗೋಪಾಲಕೃಷ್ಣ ಸರ್ ಅವರಿಗೂ ತುಂಬುರದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ರೈತ ಸಂಘದ ಪರವಾಗಿ. ನಡೆಯುವಂಥ ಈ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ಟೌನ್ ಒಳಗೆ ಇರ್ತಕ್ಕಂಥ ನಮ್ಮ ರೈತರು ಅಷ್ಟೇ ಅಲ್ಲ, ಇಡೀ ತಾಲೂಕಿನ ಎಲ್ಲ ರೈತ ಬಂಧುಗಳು, ಎಲ್ಲ ಗ್ರಾಮೀಣರು ನಮಗೊಂದು ಹಿಂದೆಂದೂ ಜಾರಿಗೆ ಬರಲಾರ್ದಂಥ ಒಂದು ಯೋಜನೆ ಇದು. ನೀರು ಅಂತರ್ಜಲಕ್ಕೆ ತಪಾಸ್ ಮಾಡಿರ್ತಕ್ಕಂಥ ನಾವು ನಮ್ಮ ತಾಲೂಕಿನ ರೈತರು ಇವತ್ತು ನಮಗೆ ಪೂರಕವಾಗಿ ಒಂದು ಅಂತರ್ಜಲ ಅಭಿವೃದ್ಧಿ ಮತ್ತು ರೈತರಿಗೆ ಬದುಕ್ತಕ್ಕಂಥ ಒಂದು ಒಳ್ಳೆಯ ಸುಸಂದರ್ಭ, ಒಳ್ಳೆಯ ಜೀವನ ನಡೆಸ್ತಕ್ಕಂಥ ಒಂದು